ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಅದು 2000ನೇ ಇಸವಿ ದೇಶದಲ್ಲಿ NDA ಸರ್ಕಾರ ಅಧಿಕಾರದಲ್ಲಿತ್ತು. ಅವತ್ತು ಮಮತಾ ಬ್ಯಾನರ್ಜಿ ಕೇಂದ್ರ ರೈಲ್ವೆ ಸಚಿವೆ. ಒಂದಿನ ಸದನದಲ್ಲಿ ದೀದಿ ಆಕ್ರೋಶ ಭರಿತರಾಗಿ ಮಾತಾಡ್ತಾ ಇರ್ತಾರೆ. ಯಾವ ವಿಚಾರ ಅಂತ ಕೇಳ್ತೀರಾ? ಅಕ್ರಮ ಬಾಂಗ್ಲಾ ವಲಸಿಗರು. ಬಂಗಾಳದಲ್ಲಿ ಅಕ್ರಮ ವಲಸಿಗರಿಂದ ಏನೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶದ ಮತದಾರರ ಪಟ್ಟಿಯಲ್ಲೂ ಇವರದೇ ಹೆಸರಿದೆ, ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯಲ್ಲೂ ಇವರದೇ ಹೆಸರಿದೆ ಅಂತ ದಾಖಲೆಯನ್ನು ತೋರಿಸ್ತಾರೆ. ಆದರೆ ಅವತ್ತಿನ ಸ್ಪೀಕರ್ ಆಗಿದ್ದಂಥವರು ಮಮತಾ ಬ್ಯಾನರ್ಜಿಗೆ ಮಾತಾಡೋದಕ್ಕೆ ಅವಕಾಶವನ್ನ ಕೊಡಲ್ಲ. ಮೊದಲೇ ಮಮತಾ ಬ್ಯಾನರ್ಜಿಗೆ ಕೋಪ ಜಾಸ್ತಿ. ಆ ಕೋಪದಲ್ಲಿ ಆ ಎಲ್ಲ ಪೇಪರ್ಗಳನ್ನು ತೆಗೆದು ಸ್ಪೀಕರ್ ಚೇರ್ ಕಡೆಗೆ ಎಸೆದು ಬಿಡ್ತಾರೆ. ಸದನದಿಂದ ಸೀದಾ ಹೊರ ಹೋಗ್ತಾರೆ. ಇದು ಅವತ್ತಿನ ಮಮತಾ ಬ್ಯಾನರ್ಜಿ. ಆದರೆ ಕಾಲ ಬದಲಾದ ಹಾಗೆ ಇದೇ ಮಮತಾ ಬ್ಯಾನರ್ಜಿ ಇದೇ ಅಕ್ರಮ ವಲಸಿಗರಿಗೆ ಎಲ್ಲ ಸವಲತ್ತನ್ನ ಕೊಟ್ಟು ತಮ್ಮ ಪಕ್ಷದ ವೋಟರ್ಸ್ಗಳನ್ನಾಗಿ ಮಾಡ್ಕೊಳ್ತಾರೆ. ಈಗ ಅರ್ಥ ಆಯ್ತಾ ಭವಾನಿಪುರದಲ್ಲಿ ದೀದಿ ಯಾಕೆ ಹೀನಾಯವಾಗಿ ಸೋತ್ರು ಅಂತ? ವೀಕ್ಷಕರ, ಒಂದಂತೂ ಸತ್ಯ, ಅದನ್ನ ಎಲ್ಲರೂ ಕೂಡ ಅಫ್ಕೋರ್ಸ್ ಒಪ್ಕೊಳ್ತಾರೆ. ದೀದಿ ದಿಟ್ಟ ಹೋರಾಟಗಾರ್ತಿ, ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಈ ದೀದಿ ಹೋರಾಟ ರಾಜಕೀಯ ಆರಂಭದಲ್ಲಿ ಬಡವರ ಪರ ಇತ್ತು, ಅಭಿವೃದ್ಧಿ ಪರ ಇತ್ತು, ದೇಶದ ಪರ ಇತ್ತು. ಆದರೆ ಅಧಿಕಾರದ ಮೆಟ್ಟಿಲು ಏರ್ತಾ ಏನಾಯ್ತು, ಈ ಅಹಂಕಾರ ಅನ್ನುವಂಥದ್ದು ಇದೆಯಲ್ವಾ, ಅಧಿಕಾರದ ಮದ ನೆತ್ತಿಗೇರ್ತು. ಅಹಂಕಾರ, ದರ್ಪ, ಹಿಂದೂ ದೌರ್ಜನ್ಯ, ಹಿಂದೂಗಳ ಮಾರಣ ಹೋಮ, ನಮ್ಮ ಸಂಸ್ಕೃತಿಯ ಹರಣ, ಮುಸ್ಲಿಂ ಓಲೈಕೆ, ಅಕ್ರಮ ವಲಸಿಗರ ಪರ. ದೀದಿಯ ಈ ಹೋರಾಟ ಶುರುವಾಗಬಿಡ್ತು. 2011ರಲ್ಲಿ ಯಾವಾಗ ಕಮ್ಯುನಿಸ್ಟರ ಆಡಳಿತಕ್ಕೆ ಅಂತ್ಯವನ್ನ ಹಾಡಲಾಯಿತೋ, ಯಾವಾಗ ದೀದಿ CM ಆಗಿ ಆಯ್ಕೆ ಆದ್ರೋ, ಆ ನಂತರ ಅಂತೂ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ. ದಿನದಿಂದ ದಿನಕ್ಕೆ ವರ್ಸ್ಟ್ ಆಗ್ತಾ ಹೋಯ್ತು. ಹಿಂದೂಗಳ ವೋಟ್ ಇಲ್ಲದಿದ್ರು ಕೂಡ ನಾವು ಗೆಲ್ತೀವಪ್ಪ ಅನ್ನುವಂಥ ಮನಸ್ಥಿತಿಗೆ ಮಮತಾ ಬ್ಯಾನರ್ಜಿ ಬಂದು ನಿಲ್ತಾರೆ. ಅದಕ್ಕಲ್ವಾ ಬಾಂಗ್ಲಾ ಅಕ್ರಮ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ದೀದಿ ಪಾಟಿ ಸ್ವಾಗತ ಮಾಡಿತು. ಇದರ ಪರಿಣಾಮ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಮುಸಲ್ಮಾನರ ಸಂಖ್ಯೆ 60% ಏರಿಕೆ ಆಗುತ್ತೆ. ಬಂಗಾಳದ ಒಂದಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಡೆಮೋಗ್ರಫಿ ಚೇಂಜ್ ಆಗಿಬಿಟ್ಟಿದೆ. ಅಂಡ್ ಇಲ್ಲೆಲ್ಲವೂ ಕೂಡ ಹಿಂದೂಗಳಿಗೆ ಜೀವನ ಮಾಡೋದಕ್ಕಾಗ್ತಾ ಇಲ್ಲ. ಬಹಳ ಕಷ್ಟ ಇದೆ. ಇದು ದೀದಿ ದುರಾಡಳಿತದ ಪರಿಣಾಮ. ವೀಕ್ಷಕರ, ಹಿಂದೂಗಳ ಪುಣ್ಯ ಭೂಮಿ ಆಗಿದ್ದಂತಹ ಬಂಗಾಳದಲ್ಲಿ ಜೈ ಶ್ರೀರಾಮ ಘೋಷಣೆ ಕೂಗೋ ಹಾಗೆ ಇರಲಿಲ್ಲ. ಕೋಲ್ಕತ್ತಾದ ಕಾಳಿಘಾಟ್ನಲ್ಲಿ ಮಮತಾ ಬ್ಯಾನರ್ಜಿ ಅವರ ಮನೆ ಇದೆ. ಒಂದಿನ ಹೀಗೆ ಕಾಳಿದೇವಿ ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಜೈ ಶ್ರೀರಾಮ ಘೋಷಣೆಯನ್ನು ಕೂಗ್ತಾರೆ. ವೆರಿ ನೆಕ್ಸ್ಟ್ ಡೇ ಘೋಷಣೆ ಕೂಗಿದಂತಹ ಆ ಯುವಕರನ್ನ ಬಂಧಿಸಿ ಮಮತಾ ಬ್ಯಾನರ್ಜಿ ಜೈಲಿಗಡ್ತಾರೆ. ಏನಿದು ಪಾಕಿಸ್ತಾನದಲ್ಲಿ ನಡೆದಿರುವಂಥದ್ದಲ್ಲ, ಪಶ್ಚಿಮ ಬಂಗಾಳದಲ್ಲಿ, ನಮ್ಮದೇ ದೇಶದಲ್ಲಿ ಮಮತಾ ಬ್ಯಾನರ್ಜಿ ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಸಿಟ್ಟಿಗೆ ಹೇಳ್ತಾ ಇದ್ರು. ಇವೆಲ್ಲದರ ಪರಿಣಾಮ ಇವತ್ತು ಬಿಜೆಪಿ 200ಕ್ಕೂ ಹೆಚ್ಚು ಸ್ಥಾನವನ್ನ ಗೆದ್ದಿರುವಂಥದ್ದು. ದೀದಿ ಮನೆದ್ರು ಅಷ್ಟೇ ಅಲ್ಲ, ಇವತ್ತು ಪಶ್ಚಿಮ ಬಂಗಾಳದಿಂದ ಹಿಡಿದು ಬಾಂಗ್ಲಾದೇಶದವರೆಗೂ ಕೂಡ ಕೇಳೋ ಹಾಗೆ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅಂಡ್ ಇದು ಹಿಂದೂಗಳ ಒಗ್ಗಟ್ಟಿನ ಫಲ. ಪಶ್ಚಿಮ ಬಂಗಾಳದಲ್ಲಿ ಹೇಗಿತ್ತು ಅಂತಂದ್ರೆ, ನಾನು ಹಿಂದೂ ಕಾರ್ಯಕರ್ತ, ನಾನು ಬಿಜೆಪಿ ಕಾರ್ಯಕರ್ತ ಅಂತ ಧೈರ್ಯವಾಗಿ ಹೇಳಿಕೊಳ್ಳುವಂತ ಪರಿಸ್ಥಿತಿ ಇರಲಿಲ್ಲ. ಹಾಗೆ ಹೇಳ್ದ ಅಂತಂದ್ರೆ ಆತನ ಮನೆ ಸುಟ್ಟು ಭಸ್ಮ ಆಗ್ತಾ ಇತ್ತು, ಇಲ್ಲ ಆತನ ಹೆಣ ಊರಿನ ಯಾವುದೋ ಮರಕ್ಕೆ ನೇತಾಡ್ತಾ ಇರ್ತಿತ್ತು. ಇದು ಪಶ್ಚಿಮ ಬಂಗಾಳದ ಹಿಂಸಾಚಾರದ ಹಿಸ್ಟ್ರಿ. ವೀಕ್ಷಕರು, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 200ಕ್ಕೂ ಹೆಚ್ಚು ಸ್ಥಾನವನ್ನ ಗೆದ್ದು ಅಧಿಕಾರವನ್ನ ಹಿಡಿದಿದೆ. ಬಹಳಷ್ಟು ಮಂದಿ ಇದನ್ನ ಮೋದಿ ಅಮಿತ್ ಶಾ ಜೋಡಿ ಮೋಡಿ ಅಂತ ಬಣ್ಣಿಸ್ತಾರೆ. ಅಫ್ಕೋರ್ಸ್ ಸತ್ಯ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ ಅವರು. ಆದರೆ ಇವರೆಲ್ಲರಿಗಿಂತ ಕೂಡ ಗ್ರೌಂಡ್ ಅಲ್ಲಿ RSS ಕೂಡ ಕೆಲಸವನ್ನ ಮಾಡಿದೆ. ಅಂಡ್ ಆ ಕೆಲಸ ಇವತ್ತು ಬಿಜೆಪಿ ಕೈ ಹಿಡಿದಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ.
ಪಶ್ಚಿಮ ಬಂಗಾಳದಲ್ಲಿ RSS ಚಟುವಟಿಕೆ ಮಾಡುವಂಥದ್ದು ಅಷ್ಟು ಈಸಿನೂ ಇರಲಿಲ್ಲ. TMC ಬೆದರಿಕೆಯ ಮಧ್ಯೆ RSS ಸ್ಟಿಲ್ ಕೆಲಸವನ್ನ ಮಾಡ್ತು. ಪಶ್ಚಿಮ ಬಂಗಾಳದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಕೇವಲ 530 ಶಾಖೆಗಳಿದ್ವು. ಇವತ್ತದು 4300ಕ್ಕೆ ಹೆಚ್ಚಳ ಆಗಿದೆ. ಸತತ 1 ವರ್ಷದಿಂದ ಗ್ರೌಂಡ್ ಅಲ್ಲಿ ಇದ್ದುಕೊಂಡು ಸಾವಿರಾರು RSS ಕಾರ್ಯಕರ್ತರು ಹಿಂದೂಗಳ ಉಳಿವಿಗೆ ಇದು ಕೊನೆಯ ಚುನಾವಣೆ ಅಂತ ಹೇಳಿ ಜಾಗೃತಿಯನ್ನು ಮೂಡಿಸ್ತಾ ಬಂದರು. ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳಲ್ಲಿ ಬರೋಬ್ಬರಿ 1,70,000 ಸಣ್ಣ ಸಣ್ಣ ಸಭೆಯನ್ನು ನಡೆಸಿದಾರಂತೆ. RSS ಏನು ಮಾಡ್ತಾ ಇತ್ತು ಅಂತಂದ್ರೆ ಸಮಾವೇಶದ ಬದಲಾಗಿ ಮನೆ ಮನೆ ಭೇಟಿ, ದೇವಸ್ಥಾನಗಳ ಮೂಲಕ ಜಾಗೃತಿ, ಇನ್ನು ಹಿಂದೂ ಸಂಗಮದ ಹೆಸರಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡ್ತಾ ಹಿಂದೂ ಮತದಾರರನ್ನ ಒಗ್ಗೂಡಿಸ್ತಾ ಬಂದರು. ಪಶ್ಚಿಮ ಬಂಗಾಳದಲ್ಲಿ ಮೊದಲೆಲ್ಲ ರಾಮನವಮಿ ಆಚರಣೆ ಮಾಡ್ತಾ ಇರಲಿಲ್ಲ. ಬಂಗಾಳದಲ್ಲಿ ದೊಡ್ಡ ಹಿಂದೂ ಆಚರಣೆ ಅಂತಂದ್ರೆ ನಿಮಗೆಲ್ರಿಗೂ ಗೊತ್ತು ದುರ್ಗಾ ಪೂಜೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ RSS ರಾಮನವಮಿ ಆಚರಣೆ ಮಾಡ್ತಾ ಹಿಂದೂಗಳನ್ನು ಒಗ್ಗೂಡಿಸ್ತಾ ಹೋದ್ರು. ಹಿಂದೂಗಳ ಮಾರಣ ಹೋಮಕ್ಕೆ ಬೇಸತ್ತು ಹೋಗಿದ್ದಂತಹ ಬಂಗಾಳದಲ್ಲಿನ 38 ಆಶ್ರಮಗಳು ಈ RSS ಹೋರಾಟಕ್ಕೆ ಕೈಯನ್ನ ಜೋಡಿಸಿದ್ರು, ಸಾಥ್ ಕೊಟ್ರು. ಈ ಸರ್ತಿ ದೀದಿ ಸರ್ಕಾರ ಬದಲಾಗದೇ ಇದ್ರೆ ಹಿಂದೂ ಜೀವನ ಕಷ್ಟ. ಇದನ್ನ ಅರಿತುಕೊಂಡು RSS ಜೊತೆಗೆ ಈ ಎಲ್ಲ ಮಠಗಳು ಜಾಗೃತಿಯನ್ನ ಮೂಡಿಸ್ತಾ ಬಂದ್ವು. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ದಿನದಿಂದ ದಿನಕ್ಕೆ ಹಿಂದೂಗಳ ಒಗ್ಗಟ್ಟು ಜಾಸ್ತಿ ಆಗ್ತಾ ಹೋಯಿತು. ಒಂದಷ್ಟು ದಿನಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ನೋಡಿದ್ದೀರಾ. ಅವರನ್ನ ಕುರಿ ಕೋಳಿ ಹಾಗೆ ಕೊಚ್ಚಿ ಹತ್ಯೆ ಮಾಡಲಾಯಿತು. ಇದು ಪಶ್ಚಿಮ ಬಂಗಾಳದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಯಿತು. ಅದರ ಜೊತೆಗೆ ಸಂಘ ಪರಿವಾರ ಬಂಗಾಳದಲ್ಲಿನ ಲಕ್ಷಾಂತರ ಹಿಂದೂ ಕುಟುಂಬಗಳನ್ನ ಭೇಟಿ ಮಾಡಿ ಹಿಂದೂ ನಾವೆಲ್ಲ ಒಂದು ಅನ್ನುವಂತಹ ಸಂದೇಶವನ್ನ ನೀಡ್ತಾ ಹೋಯಿತು. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ವಿರೋಧಿ ದೀದಿ ಸರ್ಕಾರ ಬರಲೇಬಾರದು ಅಂತ ಬಹಳಷ್ಟು ಹಿಂದೂಗಳು ಹೇಳ್ತಾ ಇದ್ರು. ಆದ್ರೆ ಚುನಾವಣೆಯ ಸಮಯದಲ್ಲಿ ವೋಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ವೋಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳೋದಕ್ಕಿಂತ ವೋಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಒಂದು TMC ಗೂಂಡಾಗಳಿಗೆ ಹೆದರಿ ಮನೆಯಲ್ಲೇ ಕೂರ್ತಾ ಇದ್ರು. ಹೊರಗೆ ಬಂದ್ರೆ ಬಿಡ್ತಾ ಇರಲಿಲ್ಲ ಅಲ್ವಾ TMC ಗೂಂಡಾಗಳು. ಇಲ್ಲ ಅಂತಂದ್ರೆ ಒಂದಷ್ಟು ಜನ ಮತದಾನದ ದಿನ ರಜೆ ಕಾರಣಕ್ಕೆ ಟ್ರಿಪ್ ಹೋಗ್ತಾ ಇದ್ರು. ಹೀಗಾಗಿ RSS ಮೊದಲು ಏನು ಮಾಡ್ತು ಅಂತಂದ್ರೆ ಮತದಾನದ ಜಾಗೃತಿಯನ್ನ ಮೂಡಿಸ್ತು. ಪೆಹಲೆ ಮತದಾನ್ ಫಿರ್ ಜಲಪಾನ್. ಮೊದಲು ಮತದಾನವನ್ನ ಮಾಡಿ ಆನಂತರ ಬ್ರೇಕ್ಫಾಸ್ಟ್ ಮಾಡಿ, ವೋಟಿಂಗ್ ಮಾಡಿದ ನಂತರನೇ ಬ್ರೇಕ್ಫಾಸ್ಟ್ ಅನ್ನ ಮಾಡಬೇಕು ಅನ್ನುವಂತಹ ಒಂದು ಆಂದೋಲನವನ್ನೇ ಮಾಡಿದ್ರು. ಹೀಗಾಗಿ ಮತದಾನ ಮಾಡಿದಂತಹ ಹಿಂದೂಗಳ ಸಂಖ್ಯೆ ಈ ಬಾರಿ ಇನ್ನೂ ಹೆಚ್ಚಾಯಿತು. ಕೇಂದ್ರ ಸರ್ಕಾರ ನಿಮಗೆ ಗೊತ್ತು ಈ ಬಾರಿ ಭದ್ರತೆ ಕೂಡ ಹೆಚ್ಚಳ ಮಾಡಿತ್ತು. ಹೀಗಾಗಿ ಹಿಂದೂಗಳು ಭಯಮುಕ್ತರಾಗಿ ವೋಟನ್ನು ಮಾಡೋದಕ್ಕೆ ಹೋದ್ರು. ಇದರ ಪರಿಣಾಮ ಮತದಾನದ ಪ್ರಮಾಣ 93% ಏರಿಕೆ ಆಯಿತು. ವೀಕ್ಷಕರು, ಇನ್ನೊಂದು ವಿಚಾರ, ಕಳೆದ ವರ್ಷ ಸಿಲಿಗುರಿಯಲ್ಲಿ RSS ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆ ಕಾರ್ಯಕ್ರಮದಲ್ಲಿ RSS ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತ್ ಜಿ ಮುಖ್ಯ ಅತಿಥಿಯಾಗಿದ್ರು. ಆ ಸಭೆಯ ಉದ್ದೇಶನೇ ಬಂಗಾಳ ಹಿಂದೂಗಳ ಜನಾಂದೋಲನ. ಅವತ್ತಿನ ಸಭೆಯಲ್ಲಿ ಕನಿಷ್ಠ 7,500ಕ್ಕೂ ಅಧಿಕ ಯುವಕರು ಭಾಗವಹಿಸಿದ್ರು. ಅಂಡ್ ಆ ಸಭೆಯ ನಂತರ ಆ ಎಲ್ಲ ಯುವಕರು ಬುಡಕಟ್ಟು ಸಮುದಾಯದ ಕುಟುಂಬಗಳನ್ನ ಭೇಟಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಂಗಾಳಕ್ಕೆ ಹಿಂದೂ ಸರ್ಕಾರದ ಅವಶ್ಯಕತೆ ಇದೆ ಅನ್ನುವಂಥ ಜಾಗೃತಿಯನ್ನ ಮೂಡಿಸ್ತಾರೆ. ಕಳೆದ ವರ್ಷದಿಂದ RSS ಸದ್ದಿಲ್ಲದೆ ಗ್ರೌಂಡ್ ಅಲ್ಲಿ ಹಿಂದೂಗಳನ್ನ ಒಗ್ಗೂಡಿಸಿದ ಪರಿಣಾಮ ಬಿಜೆಪಿ ಇವತ್ತು 200ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಪ್ರಚಾರ ಇಲ್ಲದೆ ಹಿಂದುತ್ವ ದೇಶಕ್ಕೋಸ್ಕರ ದುಡಿಯುವಂತಹ RSS ಕಾರ್ಯಕರ್ತರ ಕೆಲಸ ನಿಜಕ್ಕೂ ಶ್ಲಾಘನೀಯ. ನೀವು ಯಾವುದೇ ಪಕ್ಷದ ಕಾರ್ಯಕರ್ತನನ್ನಾದರೂ ಅಧಿಕಾರ ಅಥವಾ ಹಣದಿಂದ ಖರೀದಿ ಮಾಡಬಹುದು ಏನೋ, ಆದರೆ RSS ಕಾರ್ಯಕರ್ತರನ್ನ ಯಾರಿಂದ ಕೂಡ ಖರೀದಿ ಮಾಡೋದಕ್ಕಾಗಲ್ಲ. ಅವರ ನಿಷ್ಠೆ ಇರುವಂಥದ್ದು ಜಸ್ಟ್ ದೇಶ ಹಾಗೆ ಹಿಂದುತ್ವಕ್ಕೆ ಮಾತ್ರ. ಬೇರೆ ಯಾವುದಕ್ಕೂ ಅವರು ಇಂಪಾರ್ಟೆನ್ಸ್ ಅನ್ನು ಕೊಡಲ್ಲ.
ಬಂಗಾಳದಲ್ಲಿ ಎಷ್ಟೋ BJP ಆಗಿರ್ಬೋದು, RSS ಕಾರ್ಯಕರ್ತರಾಗಿರ್ಬೋದು, ಇವರ ಬಲಿದಾನದಿಂದ ಇವತ್ತು BJP ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಬಂದಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇವತ್ತು ಹಿಂದೂ ಕಾರ್ಯಕರ್ತರ ಆಕ್ರೋಶದ ಕಿಚ್ಚಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಸುಟ್ಟು ಬೂದಿಯಾಗಿ ಹೋಗಿದೆ. ಬಂಗಾಳ ಅಷ್ಟೇ ಅಲ್ಲ, ದೇಶದ ಎಲ್ಲೇ ಆಗಿರಲಿ ಹಿಂದೂಗಳು ಒಗ್ಗಟ್ಟಾದ್ರೆ ಮಾತ್ರ ಹಿಂದೂಗಳ ಉಳಿವು. ಪಶ್ಚಿಮ ಬಂಗಾಳದಲ್ಲಿ TMCಯನ್ನ ಸೋಲಿಸೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು TMC ಅವರು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿರುವಂತಹ 33% ಮುಸಲ್ಮಾನರು TMCಯ ಕೋರ್ ವೋಟರ್ಸ್, ಬಿಟ್ಟೆ ಕೊಡಲ್ಲ. ಆದರೆ ಅದೇ ಹಿಂದೂ ಮತದಾರರು ಜಾತಿ ಹೆಸರಲ್ಲಿ ವಿಂಗಡಣೆ ಆಗ್ತಾ ಇದ್ರು, ಸ್ಪ್ಲಿಟ್ ಆಗಿ ಹೋಗ್ತಾ ಇದ್ರು ಬೇರೆ ಬೇರೆ ಪಕ್ಷಗಳಿಗೆ. ಅಂಡ್ TMC ನಾಯಕರ ಪ್ರಚಾರ ಕೂಡ ಹಾಗೆ ಇರ್ತಾ ಇತ್ತು. TMC ಗೂಂಡಗಳ ಕೆಲಸ ಆ ರೀತಿ ನಡೀತಾ ಇತ್ತು ಬೇರೆ ಇನ್ನೊಂದು ಕಡೆ. ಹಾಗಾಗಿ ಈ ಬಾರಿ RSS ಹಿಂದೂಗಳನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡ್ತು. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಹಿಂದೂಗಳು ಎಲ್ಲರೂ ಕೂಡ ಒಂದಾದ್ರು. ಬಂಗಾಳದಲ್ಲಿ ಹಿಂದೂ ಪರ ಸರ್ಕಾರ ಇವತ್ತು ರಚನೆ ಆಗ್ತಾ ಇದೆ. ಇದು RSS ತಾಕತ್ತು, ಹಿಂದೂಗಳ ಒಗ್ಗಟ್ಟಿನ ತಾಕತ್ತು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.